ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮನೆ ದೇವ್ರಿಗೆ ಹೋಗಿ ತುಂಬ ದಿನ ಆಗಿತ್ತು. ಅಂಗಡಿ ಓಪನ್ ಆದಾಗಿಂದ ಹೋಗೋಕ್ಕಾಗಿರಲಿಲ್ಲ. ಎಷ್ಟೋ ಸಲ ಅನ್ಕೊತಿರ್ತೀವಿ, ಬಟ್ ಅದು ದೇವರಿಗೆ ನಮ್ಮನ್ನು ನೋಡಬೇಕು ಅಂತ ಅನ್ನಿಸ್ದಾಗ್ಲೇ ಅವ್ರು ಕರ್ಸ್ಕೊಳ್ಳೋದು ಅಂತ ಅನಿಸುತ್ತೆ. ತುಂಬ ಹತ್ರದಲ್ಲಿದ್ದರೂ ಕೂಡ ಹೋಗೋದಕ್ಕಾಗಿರಲಿಲ್ಲ. ಎಷ್ಟೋ ಸಲ ಹೊರಟು ಏನಾದರೂ ಒಂದು ಕೆಲಸಗಳು ಬರ್ತಿತ್ತು, ಹೋಗೋಕ್ಕಾಗಿರಲಿಲ್ಲ. ಹಂಗಾಗಿ ಇವತ್ತು ಸಂಜೆ ಆದರೂ ಪರವಾಗಿಲ್ಲ ಹೋಗಲೇಬೇಕಂತ ಅಂದ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇಗೇನೋ ಸ್ಪೆಷಲ್ ಪೂಜೆಗಳೆಲ್ಲ ನಡೀತಾ ಇತ್ತು. ಒಂಥರ ಚೆನ್ನಾಗಿತ್ತು ಈ ಟೈಮಲ್ಲಿ ಹೋಗಿದ್ದು. ಮಕ್ಳಿಗೂ ಕೂಡ ಖುಷಿ ಆಯಿತು. ಅವ್ರನ್ನೂ ಒಂದು ಸ್ವಲ್ಪ ಹೊರಗಡೆ ಆಗಿ ಓಡಾಡ್ಸ್ಕೊಂಡು ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ವಿ. ಮನೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಡೈಲಿ ನೋಡೋರಿಗೆ ಗೊತ್ತಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಡೈಲಿ ಅಪ್ಡೇಟ್ಸ್ ಸಿಗುತ್ತೆ. ಯೂಟ್ಯೂಬಲ್ಲಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ ಎಲ್ಲ. ಯಾಕಂದರೆ ತುಂಬ ಸಲ ಹೇಳಿದ್ದೀನಿ, ಯೂಟ್ಯೂಬ್ಗೆ ವಿಡಿಯೋ ಎಡಿಟ್ ಮಾಡಬೇಕಂದ್ರೆ ಅದಕ್ಕೆ ಅಂತಲೇ ಸಿಕ್ಕಾಪಟ್ಟೆ ಟೈಮ್ನ ಕೊಡಬೇಕು. ಹಂಗಾಗಿ ಸ್ವಲ್ಪ ಲೇಟಾಗಿ ಬರುತ್ತೆ ಅಷ್ಟೇ. ನಮ್ಮ ಮನೆ ದೇವರು ಬೆಟ್ಟದ ರಂಗನಾಥ ಸ್ವಾಮಿ ತೋರಿಸಿದ್ದೀನಿ ಎಷ್ಟೊಂದು ಸಲ ವೀಡಿಯೋದಲ್ಲಿ. ಮೇಲ್ಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಆಂಜನೇಯ ಸ್ವಾಮಿಗೂ ಕೂಡ ಹಾಗೆ ಪೂಜೆನ ಮಾಡಿಸ್ಕೊಂಡು ಬಂದ್ವಿ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು. ಹೋಗಿ ಬಂದಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಎಷ್ಟೇ ಟೆನ್ಷನ್ ಇದ್ದರೂ ಏನಾದರೂ ಅದೆಲ್ಲ ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಆಯಿತು ಅಂತ ಅನಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇ ಹೇರ್ ಸ್ಟೈಲು ಡೆಮೋ ಇತ್ತು. ಈಗ ನಮ್ಮ ಸ್ಟೂಡೆಂಟ್ಸ್ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅನ್ಕೊಬೋದು ಇನ್ನೇನು ಇವ್ರದ್ದು ಲೈಫು ತುಂಬಾ ಈಸಿ, ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸುತ್ತೆ. ಬಟ್ ಎಲ್ಲದನ್ನು ಮ್ಯಾನೇಜ್ ಮಾಡೋದು ಅಂದ್ಕೊಂಡಷ್ಟು ಈಸಿ ಅಲ್ಲ. ಅದಕ್ಕೆ ಸಿಕ್ಕಾಬಟ್ಟೆ ನಾವು ಪೇಷನ್ಸಿಂದ, ಡೆಡಿಕೇಷನಿಂದ ಕೆಲಸನ ಮಾಡಿದ್ರೆ ಮಾತ್ರ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತುಂಬ ಜನ ನನಗೆ ಅದೇ ಕೇಳ್ತಾರೆ, ಹೇಗೆ ಮಾಡ್ತೀರಾ ಅಂತ. ಹೇಗೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಬಟ್ ಏನಾದರೂ ಒಂದು ಇವತ್ತು ಈ ಕೆಲಸಗಳನ್ನ ಮಾಡಬೇಕಂತ ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀನಿ, ಈ ಟೈಮ್ಗೆ ಈ ಕೆಲಸಗಳಾಗಬೇಕು, ಇಲ್ಲಿ ಹೋಗಬೇಕು, ಇವತ್ತು ಈ ಥರ ಕ್ಲಾಸ್ ಮಾಡಬೇಕು ಅಂತ. ಹಾಗಾಗಿ ಅದು ತಲೆಯಲ್ಲಿ ಆಲ್ರೆಡಿ ಪ್ಲ್ಯಾನ್ ಆಗಿರುತ್ತಲ್ಲ. ಹಾಗಾಗಿ ಅದನ್ನು ಮಾಡೋದು ಸ್ವಲ್ಪ ನಾನು ಟೈಮ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಈಗ ಹೇರ್ ಸ್ಟೈಲು ಕ್ಲಾಸ್ ಆಲ್ರೆಡಿ ಮುಗ್ದಿದೆ, ಬಟ್ ನಾನು ವೀಡಿಯೋ ಎಲ್ಲ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ನೆಕ್ಸ್ಟ್ ಕ್ಲಾಸ್ ಬಗ್ಗೆ ಕೂಡ ಎನ್ಕ್ವೈರಿಗಳು ಬರ್ತಿದೆ. ಮಾರ್ಚ್ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇವ್ರದ್ದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇವ್ರದ್ದು ಮುಗಿದ ಮೇಲೆ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡೋದು. ಕ್ಲಾಸಸ್ ಆಯಿತು. ಹಾಗೆ ಅವತ್ತು ಒಬ್ಬರು ಕ್ಲೈಂಟ್ ನೈಲ್ ಆರ್ಟಿಗೆ ಕೂಡ ಬಂದಿದ್ದರು. ಮತ್ತು ಇವರು ನಮ್ಮ ಬ್ರೈಡು. ನೆಕ್ಸ್ಟ್ ಡೇ ಇವ್ರದ್ದು ಮದುವೆ ಇತ್ತು. ಹಂಗಾಗಿ ಇವರು ಪ್ಯಾಕೇಜಲ್ಲಿ ನಮ್ಮ ಹತ್ರ ಫೇಶಿಯಲ್ಲು, ನೈಲ್ ಆರ್ಟು, ವ್ಯಾಕ್ಸ್ ಎಲ್ಲದನ್ನು ಬುಕ್ ಮಾಡ್ಕೊಂಡಿದ್ರು. ಹಂಗಾಗಿ ಇವತ್ತು ಅವ್ರಿಗೆ ನೈಲ್ ಆರ್ಟ್ನ ಮಾಡಿಕೊಟ್ಟಿದ್ದೆ. ಈ ಥರ ಬಂದಿತ್ತು ಔಟ್ಪುಟ್ಟು. ತುಂಬಾ ಚೆನ್ನಾಗಿ ಬಂದಿತ್ತು. ಅವ್ರಿಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಕ್ಲೈಂಟ್ ಅಂತೂ ಫುಲ್ ಹ್ಯಾಪಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇವರು ವೆಡ್ಡಿಂಗ್ ಮೇಕಪ್ ಎಲ್ಲ ಹೇಗೆ ಬಂದಿತ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಇದು ಬಂದು ನೆಕ್ಸ್ಟ್ ಡೇ. ನಿನ್ನೆ ನಾನು ಹೇಳ್ಕೊಟ್ಟಿರೋ ಅಂಥ ಹೇರ್ ಸ್ಟೈಲ್ಸ್ನ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಏರ್ ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಒಂದು ದಿನಕ್ಕೆ 3 to 4 ಹೇರ್ ಸ್ಟೈಲ್ಸ್ನ ಕಲಿಬೋದು. ಹಾಗೆ ಈ ಕಡೆ RP ಫ್ಯಾಷನಲ್ಲಿ ಆವಾಗವಾಗ ವಿಡಿಯೋ ರೆಗ್ಯುಲರಾಗಿ ಹಾಕೋದಕ್ಕೆ ಆಗ್ತಿಲ್ಲ. ಅದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ತಿದೆ. ಯಾರಾದರೂ ಕಸ್ಟಮರ್ ಬಂದಾಗ ಅವ್ರಿಗೆ ತೋರ್ಸೋಕ್ಕೆ ಅಂತ ಸ್ಯಾರೀಸ್ನ ತೆಗ್ದಿದ್ವಲ್ಲ, ಅದನ್ನ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ. ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ. ಆನ್ಲೈನ್ಗಿಂತ ಆಫ್ಲೈನಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಅಂತಲೇ ಹೇಳ್ಬೋದು. ಹಂಗಾಗಿ ಸ್ವಲ್ಪ ಅದನ್ನು ಕ್ಲಿಪ್ಪಿಂಗ್ಸ್ ಹೇಗೂ ತಗೊಂಡಿದ್ದಾನ ಅಂತ ಶೇರ್ ಮಾಡ್ತಿದ್ದೀನಿ. ಇದರಲ್ಲಿ ಯಾವ್ದಾದ್ರು ಸ್ಯಾರೀಸ್ ನಿಮಗೆ ಇಷ್ಟ ಆಯ್ತಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲ ಡೈಲಿ ಅಪ್ಡೇಟ್ಸ್ ಬೇಕಂದರೆ RP ಫ್ಯಾಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಹೋಗಿ ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಹೆಣ್ಮಕ್ಳಿಗೆ ಬೇಕಾಗಿರೋ ಅಂಥ ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ. ಹಾಗೆ ಈ ಥರದ್ದು ಏನಾದರೂ ಪರ್ಟಿಕ್ಯುಲರಾಗಿ ಬೇಕಂತ ಕೂಡ ನೀವು ಕೇಳಿದ್ರು ನಾನು ಅದು ನಮ್ಮ ಕಡೆಯಿಂದ ತರಿಸ್ಕೊಡೋಕ್ಕಾದರೆ ಖಂಡಿತ ತರಿಸಿ ಕೊಡೋಕ್ಕೂ ಕೂಡ ಟ್ರೈ ಮಾಡ್ತೀನಿ. ಆ ಸ್ಕ್ರೀನ್ ಮೇಲೆ ಪೇಜ್ ಮತ್ತು ನನ್ನ ವಾಟ್ಸಪ್ ನಂಬರ್ ಕೂಡ ಹಾಕಿರ್ತೀನಿ. ಏನಾದರೂ ಡೀಟೇಲ್ಸ್ ಬೇಕಂದರೆ ಅದಕ್ಕೆ ನೀವು ಮೆಸೇಜ್ ಆರ್ ಕಾಲ್ನ ಮಾಡ್ಬೋದು. ಹಾಗೆ ನಮ್ಮ ಒಂದು ಹೊಸ ಇನ್ಸ್ಟಾಗ್ರಾಮ್ ಪೇಜಲ್ಲಿ 1K ಫಾಲೋವರ್ಸ್ ಕೂಡ ಕಂಪ್ಲೀಟ್ ಆಗಿದ್ದಾರೆ. ಅದಕ್ಕೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕೂಡ ಅಲ್ಲಿ ಇದ್ದೀರಾ. ಹಂಗಾಗಿ ನಿಮಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ಸ್. ಇದು ಬಂದು ನೆಕ್ಸ್ಟ್ ಡೇ. ಇವತ್ತು ನನ್ನ ಮಗಳ ಬರ್ತ್ಡೇ ಇತ್ತು, January 21. ಇವತ್ತು ಬರ್ತಡೇಗೆ ಏನು ಮಾಡೋದು ಅಂತ ಅಷ್ಟೊಂದೇನು ಪ್ಲ್ಯಾನ್ ಇಲ್ಲ. ಯಾಕಂದರೆ ಮಕ್ಕಳು ದೊಡ್ಡವರಾಗ್ತಾ ಸ್ವಲ್ಪ ಎಲ್ಲ ಚಿಕ್ಕ ಮಕ್ಕಳು ಥರ ಕೇಕೆಲ್ಲ ಕಟ್ ಮಾಡಿಕೊಂಡು ಅಷ್ಟೊಂದು ಇದನ್ನು ಇವಾಗೇನಷ್ಟು ಇಷ್ಟಪಡಲ್ಲ. ಹಂಗಾಗಿ ಮತ್ತು ನೆಕ್ಸ್ಟ್
ಏನಾದರೂ ಕೇಕ್ ಎಲ್ಲ ತಿಂತಂದರೆ ನೆಕ್ಸ್ಟ್ ಡೇನೇ ಆರೋಗ್ಯ ಕೆಡುತ್ತೆ. ಹಾಗಾಗಿ ಅದನ್ನು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡೋಣ ಬೇಕ್ರಿ ತಿಂಡಿಗಳನ್ನ ಅಂತ ಅಂದ್ಕೊಂಡಿದ್ವಿ. ಅವ್ರಿಗೇನು ಬೇಕು ಅದನ್ನು ಡ್ರೆಸ್ ಎಲ್ಲ ರೆಡಿ ಮಾಡಿಸಿ ಕೊಟ್ಟಿದ್ದೆ. ಹಾಗೆ ನನ್ನ ಮಗಳಿಗೆ ಅಂದ್ಬಿಟ್ಟು ಅವಳು ಸ್ಕೂಲಲ್ಲಿ ಅವಳು ಎಷ್ಟು ಕೇಳಿದ್ಲು ಅಷ್ಟು ಚಾಕ್ಲೇಟ್ಸ್ನ ಕೊಟ್ಟು ಕಳಿಸ್ದೆ. ಫ್ರೆಂಡ್ಸಿಗೆ ಟೀಚರ್ಸ್ಗೆಲ್ಲ ಶೇರ್ ಮಾಡಬೇಕು ಅಂತ. ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಕೆಲಸ ಇತ್ತು ಅವತ್ತು ನನಗೆ. ಹಾಗೆ ಕ್ಲಾಸ್ ಕೂಡ ಮಾಡಲೇಬೇಕು. ಅದು ಚಿಕ್ಕ ಪುಟ್ಟ ರೀಸನ್ಗೆಲ್ಲ ನಾವು ಕ್ಲಾಸನ್ನು ರಜೆ ಕೊಡೋಕ್ಕಾಗಲ್ಲ. ಹಂಗಾಗಿ ಮತ್ತು ಅವ್ರಿಗೂ ಕೂಡ ಸ್ಕೂಲ್ ಇತ್ತು. ಸರಿ ಆಯಿತು, ನೆಕ್ಸ್ಟ್ ಯಾವಾಗಾದ್ರು ಹೋದರೆ ಆಗುತ್ತೆ ಅಂದ್ಬಿಟ್ಟು ಇವತ್ತು ಬರ್ತಡೇಗೆ ಸೆಲೆಬ್ರೇಷನ್ ಅಂತ ಜಾಸ್ತಿ ಎಲ್ಲ ಏನಿಲ್ಲ. ನನ್ನ ಮಗಳು ಏನು ಇಷ್ಟ ಆಗುತ್ತೆ, ಅವಳಿಗೆ ಏನು ಖುಷಿ ಆಗುತ್ತೆ ಅಷ್ಟನ್ನು ಮಾಡೋಣ ಸಾಕು ಅಂತ ಅಂದ್ಕೊಂಡ್ವಿ. ಬಟ್ ನನಗಂತೂ ತುಂಬಾ ಖುಷಿ ಇದೆ. ಇವತ್ತು ನನ್ನ ಮಗಳು ನನ್ನ ಸಮಕ್ಕೆ ಬೆಳೆದು ನಿಂತಿದ್ದಾಳೆ. ತುಂಬಾ ಖುಷಿಯಾಗುತ್ತೆ. ಇವಾಗ ನೋಡ್ದಂಗಿದೆ, ಹುಟ್ಟಿದಾಗ ಕೈಗೆ ಕೊಟ್ಟಿದ್ರಲ್ಲ ಅದು ಇವಾಗ ನೋಡ್ದಂಗಿದೆ. ಬಟ್ ಆದರೆ ಇವಾಗ ನನ್ನ ಸಮಕ್ಕೆ ನನ್ನ ಮಗಳು ಬೆಳೆದಿರೋದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಗೆ ಎಷ್ಟು ಬೇಗ ಮಕ್ಕಳು ಬೆಳೆದ್ಬಿಡ್ತಾರಲ್ಲ ಅಂತಲೂ ಕೂಡ ಅನಿಸುತ್ತೆ. ಬರ್ತಡೇ ಗರ್ಲ್ ರೆಡಿಯಾಗಿದ್ದಾರೆ, ಹೇರ್ ಸ್ಟೈಲ್ ಮಾಡಿಕೊಡು ಅಂತ ಕೇಳಿದ್ರು. ಸರಿ ಅಂದ್ಬಿಟ್ಟು ಮಾಡಿಕೊಟ್ಟು ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ದೆ. ಮನೆಯವರು ಕೂಡ ಬಂದು ಕರ್ಕೊಂಡು ಹೋಗಿ ಬಿಟ್ಟು ಬಂದರು. ಮತ್ತು ಸೆಲೆಬ್ರೇಷನ್ ಅಂತ ಏನಿಲ್ಲ, ನೋಡೋಣ ಸಂಜೆ ಎಲ್ಲಾದರೂ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದೇ ಥರನೇ ಆಯಿತು, ತೋರಿಸ್ತೀನಿ ನಿಮಗೆ. ಇದು ಬಂದು ಹಿಂದಿನ ದಿನ ಒಬ್ಬರು ಕ್ಲೈಂಟ್ ಬಂದಿದ್ದರು. ಅವರು ಸಡನ್ನಾಗಿ ಕೇಳಿ ಬಂದಿದ್ದು. ಒಂದು 2 ಡೇಸ್ ಮುಂಚೆ ಹೇಳಿದರು, ಈ ಥರ ಒಂದು ಫ್ಯಾಮಿಲಿ ಇದೇನೋ ಗೃಹ ಪ್ರವೇಶ ಫಂಕ್ಷನ್ ಇದೆ, ಸಿಂಪಲ್ಲಾಗಿ ಸ್ಯಾರಿ ಡ್ರೆಪ್ಪಿಂಗು ಮತ್ತು ಹೇರ್ ಸ್ಟೈಲ್ನ ಮಾಡಿಕೊಡಿ ಅಂತ ಕೇಳಿದರು. ಸರಿ ಅಂದ್ಬಿಟ್ಟು ಮಾಡಿ ಕೊಟ್ವಿ. ಅವ್ರು ಬಂದಮೇಲೆ ಸ್ವಲ್ಪ ಮೇಕಪ್ನ ಅವರೇ ಮಾಡ್ಕೊಂಬಂದಿದ್ರು. ಅದಕ್ಕೆ ಇನ್ನೂ ಸ್ವಲ್ಪ ಟಚಪ್ ಮಾಡಿಕೊಡಿ, ಚೆನ್ನಾಗಿ ಮಾಡ್ತಿದ್ದೀರಾ, ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವೇ ಮೇಕಪ್ ಮಾಡಿಕೊಟ್ಬಿಡಿ ನನಗೆ ಅಂತ ಹೇಳಿ ಹೋದರು. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರು ಕೇಳಿದ ಥರನೇ ಮೇಕಪ್ಪು, ಹೇರ್ ಸ್ಟೈಲ್, ಸ್ಯಾರಿ ಎಲ್ಲ ಮಾಡಿಕೊಟ್ಟೆ. ನಿಜವಾಗ್ಲೂ ತುಂಬಾ ಖುಷಿಪಟ್ಟರು. ಹಾಗೆ ನನಗೂ ಅಷ್ಟೇ ತುಂಬಾ ಖುಷಿ ಆಯಿತು ಇವ್ರ ಜೊತೆ ವರ್ಕ್ ಮಾಡಿ. ಥ್ಯಾಂಕ್ ಯು ಹೇಳಬೇಕು ಅವ್ರಿಗೆ ನಮ್ಮನ್ನು ಚೂಸ್ ಮಾಡಿದ್ದಕ್ಕೆ. ಅಲ್ಲಿ ಅವ್ರಿಗೆ ವರ್ಕ್ನ ಮುಗಿಸ್ಕೊಟ್ಟು ನೆಕ್ಸ್ಟ್ ಇವಾಗ ನಾವು ಹೋಗ್ತಿರೋದು ನಮ್ಮ ಕುಣಿಗಲ್ ನಿಯರ್ ಜಾನ್ಸನ್ ಹತ್ರ ಒಂದು ನಾಮಕರಣ ಮೇಕಪ್ ಇತ್ತು. ಇವರು ನಮಗೆ 1 ವರ್ಷದ ಹಿಂದೆ ಮೆಟರ್ನಿಟಿ ಶೂಟು ಮತ್ತು ಸೀಮಂತದಲ್ಲಿ ಮೇಕಪ್ನ ಮಾಡಿಸ್ಕೊಂಡಿದ್ರು. ಸೇಮ್ ಇದೇ ಜಾಗ, ಇದೇ ಮನೆ. ಒಂಥರ ಖುಷಿ ಆಯಿತು. ಮತ್ತು ಇವತ್ತು ನಾಮಕರಣಕ್ಕೆ ಮತ್ತೆ ನಮ್ಮನ್ನೇ ಕರೆದಿದ್ರು. ಈ ಥರ ರಿಪೀಟೆಡಾಗಿ ನಮಗೆ ಕೆಲಸ ಕೊಡ್ತಾರೆ ಅಂದರೆ ನಮ್ಮ ಕೆಲಸ ಅವ್ರಿಗೆ ಎಷ್ಟು ಇಷ್ಟ ಆಗಿರುತ್ತೆ ಅಲ್ವಾ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಈ ಥರ ಮತ್ತೊಂದು ಸಲ ಹೋಗಿ ಅದೇ ಜಾಗದಲ್ಲಿ ಕೆಲಸ ಮಾಡ್ತೀವಿ ಅಂತ ಅಂದರೆ. ತುಂಬಾ ಇಷ್ಟ ಆಯಿತು ಅವ್ರಿಗೆ. ಇವತ್ತು ಕೂಡ ನಮ್ಮ ವರ್ಕು ಖುಷಿಪಟ್ಟರು. ಹಾಗೆ ಇವತ್ತು ಒಂದು ಎಕ್ಸ್ಟ್ರಾ ಮೆಂಬರ್ಸ್ ಕೂಡ ಇದ್ದರು, ಒಂದು 4 ಮೆಂಬರ್ಸು, ಅವ್ರ ನಾದಿನಿ, ಅವ್ರ ಮಕ್ಕಳು ಎಲ್ಲ. ಅವ್ರಿಗೂ ಎಲ್ಲ ರೆಡಿ ಮಾಡಿ ಕೊಟ್ವಿ. ಈ ಒಂದು ಪುಟಾಣಿದು ಇವತ್ತು ನಾಮಕರಣ ನಡೀತಿರೋದು. ಅಲ್ಲಿಂದ ಹೊರಟು ಬಂದ್ವಿ. ಸಿಕ್ಕಾಪಟ್ಟೆ ಈಗಾಗಲೇ ಬೇಸಿಗೆ ಕಾಲ ಸ್ಟಾರ್ಟ್ ಆಗೋಗಿದೆ. ಏನಾದರೂ ತಣ್ಣಗೆ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ವಾಟರ್ ಮೆಲನ್ನ ತಿಂದ್ಕೊಂಡು ಮತ್ತು ನಮ್ಮ ಅಕಾಡೆಮಿ ಕಡೆ ಬಂದ್ವಿ. ಇವತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಒರಿಜಿನಲ್ ಹೇರ್ ಮೇಲೆ ಹೇರ್ ಸ್ಟೈಲ್ ಡೆಮೋ ಇತ್ತು. ಅದನ್ನು ಇವಾಗ ನಾನು ಮಾಡ್ತಾಯಿದ್ದೀನಿ. ಇವತ್ತು ನಮಗೆ ಮಾಡಲಾಗಿ ಬಂದಿರೋರು ನಮ್ಮ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟೇನೆ. ಹೇರ್ ಸ್ಟೈಲ್ ಯಾರ್ದು ಹೇರ್ ಚೆನ್ನಾಗಿರುತ್ತೆ ಅವ್ರನ್ನ ಕರೆದು ನಾನು ಇವಾಗ ಹೇರ್ ಸ್ಟೈಲ್ನ ಮಾಡಿಕೊಡ್ತಾಯಿದ್ದೀನಿ. ಯಾಕಂದರೆ ಒಂದು ಐಡಿಯಾ ಬರುತ್ತೆ ನಮ್ಮ ಸ್ಟೂಡೆಂಟ್ಸಿಗೆ ಒರಿಜಿನಲ್ ಹೇರ್ ಮೇಲೆ ಯಾವ ರೀತಿ ಹೇರ್ ಸ್ಟೈಲ್ಗಳನ್ನ ಮಾಡಬೇಕು ಅಂತ. ಹೀಗಾಗಿ ಇವಾಗ ನಾನು ಫಸ್ಟ್ ಏನು ತೋರಿಸ್ಕೊಡ್ತೀನಿ ಅದನ್ನು ಅವ್ರು ನೆಕ್ಸ್ಟು ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ ಫಸ್ಟ್ ಟೈಮು. ಅದಾದಮೇಲೆ ನೆಕ್ಸ್ಟ್ ಡೇ ಒರಿಜಿನಲ್ ಹೇರ್ ಮೇಲೆ ಕೂಡ ಪ್ರಾಕ್ಟೀಸ್ನ ಮಾಡಿಸ್ತೀವಿ. ಯಾಕಂದರೆ ಇವಾಗ ಹೇರ್ ಸ್ಟೈಲ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಕೆಲವರೆಲ್ಲ ಸೆಲ್ಫಾಗಿ ಮೇಕಪ್ನ ಮಾಡ್ಕೊಂಬಿಡ್ತಾರೆ. ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತಲೇ ಆರ್ಟಿಸ್ಟ್ಗಳನ್ನ ಕರೆಸ್ತಾರೆ. ಹಾಗಾಗಿ ಆದಷ್ಟು ಕಾನ್ಸಂಟ್ರೇಟ್ ಹೇರ್ ಸ್ಟೈಲ್ ಮೇಲೆ ಇರಬೇಕು ಅಂತಲೇ ಫಸ್ಟು ನಮ್ಮ ಕ್ಲಾಸಲ್ಲಿ 15 ಡೇಸ್ ಹೇರ್ ಸ್ಟೈಲ್ಸೇ ಇರುತ್ತೆ. ಆಲ್ಮೋಸ್ಟ್ ಈಗ ಎಲ್ಲ ಮುಗ್ದಿದೆ, ಕಂಪ್ಲೀಟ್ ಆಗಿದೆ ಹೇರ್ ಸ್ಟೈಲ್ ಕ್ಲಾಸು. ನಾನು ಆದಷ್ಟು ಬೇಗ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಯೂಟ್ಯೂಬಲ್ಲಿ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ. ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಏನಪ್ಪ ವಾಯ್ಸ್ ಕೊಡೋದು, ಏನು ಮಾತಾಡೋದು ಅನ್ನೋದೇ ಟೆನ್ಷನ್ ಆಗ್ತಿರುತ್ತೆ. ಯಾಕಂದರೆ ಅಷ್ಟು ಬ್ಯುಸಿ ಶೆಡ್ಯೂಲ್ ಆಗಿದೆ ಇವಾಗ. ಎಷ್ಟೋ ಸಲ ಅಂದ್ಕೊತೀನಿ ಏನಾದರೂ ಮಾಡಿ ಟೈಮ್ ಮಾಡ್ಕೊಬೇಕು ಅಂತ. ಬಟ್ ಅದು ತುಂಬಾ ಶಾರ್ಟೇಜ್ ಅನ್ನಿಸ್ತಿದೆ. ನನಗಂತೂ ಟೈಮ್ ಸಾಕಾಗ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತಿದೆ. ಮತ್ತು ಏನಾದರೂ ಒಂದು ವೀಡಿಯೋ ಹಾಕ್ತೀವಿ ಸೋಷಿಯಲ್ ಮೀಡ್ಯಾದಲ್ಲಿ, ಅದು ನಮಗೋಸ್ಕರ ಟೈಮ್ ಕೊಟ್ಟು ವೀಡಿಯೋನ ನೋಡ್ತಾರೆ ಅಂದರೆ
ಅದರಲ್ಲಿ ಅವ್ರಿಗೆ ಏನಾದರೂ ಯೂಸ್ ಆಗೋ ಥರ ಒಂದು ಇನ್ಫಾರ್ಮೇಷನ್ ಇರಬೇಕು, ಇಲ್ಲ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು, ಇಲ್ಲ ಏನಾದರೂ ಒಂದು ವಿಡಿಯೋ ನೋಡಿದ್ದಕ್ಕೆ ನಮ್ಮ ವಿಡಿಯೋ ನೋಡಿ ಅವರಿಗೆ ಖುಷಿ ಆಗೋ ಥರನಾದರೂ ಇರಬೇಕು. ಸುಮ್ಮನೆ ಏನೋ ಮಾಡಬೇಕಲ್ಲ, ಏನೋ ಹಾಕ್ಬೇಕಲ್ಲ ಅಂತ ನಾನು ಯಾವತ್ತೂ ಕೂಡ ಹಾಕಲ್ಲ. ಹಂಗಾಗಿ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ ಯೂಟ್ಯೂಬ್ನ ಮೇಂಟೈನ್ ಮಾಡೋದು. ಆದರೂ ಕೂಡ ಬಿಡಲ್ಲ, ಯಾಕಂದರೆ 10K ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳ್ಳೋದು ನಿಜವಾಗ್ಲೂ ಈಸಿ ಮಾತಂತೂ ಅಲ್ಲ. ಅದು ನನಗೆ ಆಗಿದೆ, ಹಂಗಾಗಿ ನನಗೆ ಅದನ್ನು ಬಿಡೋದಕ್ಕೂ ಕೂಡ ಇಷ್ಟ ಆಗ್ತಿಲ್ಲ. ತುಂಬಾ ಕಷ್ಟಪಟ್ಟು ಇಷ್ಟು ಸಬ್ಸ್ಕ್ರೈಬರ್ಸ್ನ ನಾನು ಸಂಪಾದನೆ ಮಾಡಿರೋದು. ಗೊತ್ತಿರ್ಬೋದು, ರೆಗ್ಯುಲರಾಗಿ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಗೊತ್ತಿರುತ್ತೆ ಒಂದೊಂದು ಫಾಲೋವರ್ಸು, ಒಂದೊಂದು ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂದರೆ ಎಷ್ಟು ಕಷ್ಟ ಇದೆ ಈಗ ಅಂತ. ಅಂಥದ್ರಲ್ಲಿ 10K ಆಗಿರೋದನ್ನು ನಾನು ಕಳ್ಕೊಳ್ಳೋಕ್ಕೂ ಕೂಡ ಇಷ್ಟ ಇಲ್ಲ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ನನ್ನ ಫಾಲೋವರ್ಸು, ನಮ್ಮನ್ನು ನೋಡೋರು, ನಮ್ಮ ವೀಡಿಯೋಸ್ನ ಇಷ್ಟಪಟ್ಟು ನೋಡೋರು ವೆಯ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡು ಸ್ವಲ್ಪ ನಿಧಾನಕ್ಕೆ ವೀಡಿಯೋಸ್ನ ಹಾಕ್ತೀನಿ. ಈ ಒಂದು ವಿಷಯದಲ್ಲಿ ನಿಮಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡ್ತಾ ಇರೋ ನನ್ನ ಫಾಲೋವರ್ಸು, ನನ್ನ ಪ್ರೀತಿಯ ಫಾಲೋವರ್ಸ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಈ ಒಂದು ವಿಷಯದಲ್ಲಿ ನನಗೆ ಮಾತೇ ಬರಲ್ಲ, ಯಾಕಂದರೆ ಇಷ್ಟು ಒಂದು ಇದಕ್ಕೂ ಬರ್ತೀನಿ ನಾನಂತ ಅಂದ್ಕೊಂಡೇ ಇರಲಿಲ್ಲ. ಏನೋ ಸುಮ್ಮನೆ ಮಾಡಬೇಕು, ಎಲ್ಲರೂ ಮಾಡ್ತಾರೆ ಅಂತ ಶುರು ಮಾಡಿದ್ದು. ಬಟ್ ಇವಾಗ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗಿದೆ ನನಗೂ ಕೂಡ. ಹಾಗೆ ನಮ್ಮಿಂದನೂ ಅಷ್ಟೇ ಎಷ್ಟೋ ಜನಕ್ಕೆ ಒಂದು ಒಳ್ಳೆ ಸರ್ವಿಸ್ನ ಕೊಡ್ತಾ ಇರೋವಂಥ ಖುಷಿ ಇದೆ ನನಗೆ. ಫೈನಲಾಗಿ ಹೇರ್ ಸ್ಟೈಲ್ಸು ಒಂದು ದಿನದಲ್ಲಿ ಒಂದು 7 to 8 ಹೇರ್ ಸ್ಟೈಲ್ಸ್ನ ತೋರಿಸಿಕೊಟ್ಟೆ. ಅದನ್ನೆಲ್ಲ ನೆಕ್ಸ್ಟ್ ಡೇ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ ಹೇಗಿರುತ್ತೆ ಪ್ರಾಕ್ಟೀಸ್ ಅಂತ. ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವಿಡಿಯೋ. ತುಂಬ ಲೆಂತಿ ವೀಡಿಯೋಸ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಆದಷ್ಟು ಚಿಕ್ಕದಾಗಿ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಏನನ್ನಿಸ್ತು ವಿಡಿಯೋ ನೋಡಿ ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಒಂದು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆವರೆಗೂ ಯಾರೆಲ್ಲ ವೀಡಿಯೋನ ನೋಡಿದ್ದೀರಾ ಮತ್ತು ನನ್ನ ವೀಡಿಯೋಸ್ನ ವೆಯ್ಟ್ ಮಾಡಿ ಯಾರೆಲ್ಲ ನೋಡ್ತೀರಾ ಮತ್ತು ತುಂಬ ಜನ ಮೆಸೇಜ್ ಕೂಡ ಮಾಡ್ತಿರ್ತೀರಾ, ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಮತ್ತೊಂದು ಸಲ ನಾನು. ಕ್ಲಾಸ್ ಮುಗಿದ್ಮೇಲೆ ಕಸ್ಟಮರ್ಸ್ ಕೂಡ ಇದ್ದರು. ಇವರೆಲ್ಲರೂ ಟೀಚರ್ಸು ಫ್ರೆಂಡ್ಸು ಎಲ್ಲ ಬಂದಿದ್ದರು ಸ್ಯಾರೀಸ್ ನೋಡೋದಕ್ಕೆ ಅಂದ್ಬಿಟ್ಟು. ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡೇ ಬಂದಿದ್ದರು. ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದೀರಾ ಅಂತ ಹೇಳಿದ್ರು. ಖುಷಿ ಆಯಿತು ನನಗೂ ಕೂಡ. ಇವರೇ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಬಂದವರೆಲ್ಲ ಅದನ್ನೇ ಹೇಳ್ತಿರ್ತಾರೆ, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು, ನಿಮ್ಮ ಟೇಸ್ಟ್ ಅಂತ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಅವ್ರನ್ನೆಲ್ಲ ಕಳಿಸಿ ಕೊಡೋ ಅಷ್ಟರಲ್ಲಿ ನೈಟ್ 8 ಗಂಟೆ ಆಗೇ ಹೋಯಿತು. ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಹೇಳಿದ್ನಲ್ಲ, ಎಂಪೈರ್ಗೆ ಕರ್ಕೊಂಡೋಗಿ ಅವ್ಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಕೊಡಿಸ್ಕೊಂಡು ಬಂದ್ವಿ ಅಷ್ಟೇ. ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ಪಲ್ಲಿ ತುಂಬ ಜನ ನನ್ನ ಮಗಳಿಗೆ ಬರ್ತಡೇ ವಿಶಸ್ನ ಕಳಿಸಿದ್ರಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ. ಯಾರಿಗಾದರೂ ಮಿಸ್ ಆಗಿದ್ರೆ ಸಾರಿ, ಇವಾಗ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತು ಯಾರೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.